ಬಂಡಾಯದ ಮಧ್ಯೆ ಮತ್ತಷ್ಟು ಮಾತಿನ ಕಿಚ್ಚು ಜೋರಾಗ್ತಾ ಇದೆ. ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನೋದರ ಕುರಿತ ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ, ಬನ್ನಿ ನೋಡೋಣ. ಬಂಡಾಯದ ಮಧ್ಯೆ ಮತ್ತಷ್ಟು ಜೋರಾಗ್ತಾ ಇದೆ ಮಾತಿನ ಕಿಚ್ಚು. ನೋಡಿ, ಅಳೆದು ತೂಗಿ ಮಂತ್ರಿಗಿರಿ ನೀಡಿರುವಂತಹ ಹೈಕಮಾಂಡ್ನ ನಾಯಕರು 20 ಸ್ಥಾನ ಇರೋದು, ಅದರಲ್ಲಿ 19 ಸ್ಥಾನವನ್ನ ಭರ್ತಿ ಮಾಡಲಾಗಿದೆ. ಇನ್ನೊಂದು ಸಚಿವ ಸ್ಥಾನ ಯಾರಿಗೆ ಅನ್ನುವಂತಹ ಪ್ರಶ್ನೆ, ಕುತೂಹಲಗಳು ಕೂಡ ಹೆಚ್ಚಾಗ್ತಾ ಇದೆ. ಯಾಕಾಗಿ ಒಂದೇ ಒಂದು ಸ್ಥಾನವನ್ನ ಖಾಲಿ ಇಟ್ಕೊಂಡಿದ್ದಾರೆ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಮತ್ತೊಂದು ಭಾಗವನ್ನ ನಾವು ವಿಚಾರವನ್ನ ಗಮನಿಸ್ತಾ ಹೋಗೋದಾದ್ರೆ ಸಂಪುಟದಲ್ಲಿ ಮಹಿಳೆಯರಿಗೆ ಪ್ರಾತಿನಿಧ್ಯ ಕೊಡಬೇಕಾಗಿತ್ತು ಅಂತ ಬೆಂಗಳೂರಿನಲ್ಲಿ ಮಧುಗಿರಿ ಶಾಸಕ ರಾಜಣ್ಣ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಅದನ್ನು ಯಾಕೆ ಬಾಕಿ ಉಳಿಸ್ಕೊಂಡಿದ್ದಾರೆ, ಅದು ಒಪ್ಪುವಂಥದ್ದಲ್ಲ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ. ಮತ್ತೆ ಸಿದ್ದರಾಮಯ್ಯನವರ ನಡೆ ಮೇಲೆ ಚುನಾವಣೆ ನಿಂತಿದೆ ಅಂತ ಹೇಳಿ ರಾಜಣ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜಣ್ಣ ಮಾತಿಗೆ ಕೆಪಿಸಿಸಿ ಅಧ್ಯಕ್ಷರು ಮಾತನಾಡ್ತಾರೆ ಅಂತ ಹೇಳಿ ಸಿಎಂ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ವಯೋಸಹಜ, ಈಗಾಗಲೇ ಸಿದ್ದರಾಮಯ್ಯನವರು ಕೂಡ ಹೇಳಿದ್ದಾರೆ, ಇನ್ನೂ ಕೂಡ ನನ್ನ ಬಳಿ ಸಾಮರ್ಥ್ಯ ಇದೆ, ನಾನು ಜನರ ಸೇವೆಯನ್ನ ಮಾಡ್ತೀನಿ ಅಂತ ಒಂದ್ ಕಡೆ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಿಲ್ಲ ಅಂತ ಹೇಳಿ ಅವರು ಈಗಾಗಲೇ ಬಹಿರಂಗವಾಗಿ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಯಾವ ನಾಯಕರುಗಳು ಕೂಡ ಪಕ್ಷಕ್ಕೆ ಅನಿವಾರ್ಯ ಅಲ್ಲ ಅನ್ನೋದನ್ನ ಪ್ರತಿಯೊಬ್ಬರು ಮನವರಿಕೆ ಮಾಡ್ಕೊಳ್ಬೇಕು. ಯಾಕೆಂದ್ರೆ ಯುವಕರಿಗೆ ಮಣೆ ಹಾಕ್ಲೇಬೇಕಲ್ವಾ, ಅವರನ್ನೇ ನಾವು ಸಂಪೂರ್ಣವಾಗಿ ಅವ್ರು ಇರೋವರೆಗೂ ಕೂಡ ನಾವು ಬಳಕೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತಾ? ಇಲ್ಲ. ಅನಾರೋಗ್ಯವನ್ನ ಕೂಡ ಇಲ್ಲಿ ಹೊಂದಬಹುದು. ಆ ಸಂದರ್ಭದಲ್ಲಿ ಅವ್ರು ಬೆಡ್ ರೆಸ್ಟ್ ಮಾಡಲೇಬೇಕು. ಜನಸೇವೆಯನ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ ಒಂದ್ ಕಡೆ ಸಿದ್ದರಾಮಯ್ಯನವರು. ಬಟ್ ಆದ್ರೆ ಪಕ್ಷದಲ್ಲಿ ಅವರ ಅನಿವಾರ್ಯ ಇದೆ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂಥದ್ದು. ಅವ್ರು ಇಲ್ಲದೆ ಹೋದ್ರೆ ಪಕ್ಷ ಮುನ್ನಡೆಯೋದೇ ಇಲ್ಲ ಅಂತ ಹೇಳಿ ಒಂದು ತೀರ್ಮಾನಕ್ಕೆ ಬರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆಗಳು ಕೂಡ ಒಂದ್ ಕಡೆ ಆಗ್ತಾ ಇದೆ. ಮತ್ತೊಂದು ಕಡೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನ ಕೂಡ ಮಾಡಿದಂತಹ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಎಲ್ಲವೂ ಕೂಡ ಅವರ ಏನ್ ಮಾತು ಹೇಳಿದ್ದಾರೆ, ಅವರ ಹೇಳಿಕೆ ಏನ್ ಕೊಟ್ಟಿದ್ದಾರೆ ಅದೆಲ್ಲವನ್ನು ಕೂಡ ಕೆಪಿಸಿಸಿ ಅಧ್ಯಕ್ಷರು ಏನಿದ್ದಾರೆ ಅವ್ರು ನೋಡ್ಕೊಳ್ತಾರೆ ಅಂತ ಕೂಡ ಹೇಳಿದ್ದಾರೆ. ಮತ್ತೆ ನಿನ್ನೆ ಈ ಪ್ರಮಾಣ ವಚನ ಸ್ವೀಕಾರ ಮಾಡುವಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಹಾಜರಾಗಿ ಇರಲಿಲ್ಲ. ಕಾರಣ ಬೇರೆ ಬೇರೆ ಕೊಡ್ತಾ ಇರಬಹುದು. ಕಾರಣ ಇಷ್ಟೇ, ನಿನ್ನೆ ಸಿದ್ದರಾಮಯ್ಯನವರ ಹುಟ್ಟು ಹಬ್ಬ ಇತ್ತು, ಸೊ ಹಾಗಾಗಿ ಅವ್ರು ಬಂದಿಲ್ಲ ಅಂತ ಕೂಡ ಒಂದು ವರ್ಗ ಹೇಳ್ತಾ ಇದ್ರೆ, ಮತ್ತೊಂದು ವರ್ಗ ಈಗಾಗಲೇ ಅವರು ಒಂದಷ್ಟು ಲಿಸ್ಟ್ ಕೊಟ್ಟಿದ್ರು ಸಿದ್ದರಾಮಯ್ಯನವರು. ಆ ಲಿಸ್ಟ್ನಲ್ಲಿ ಬಹಳಷ್ಟು ಹಿರಿಯ ನಾಯಕರನ್ನ ಕೈ ಬಿಡಲಾಗಿದೆ. ಸೊ ಹಾಗಾಗಿ ಸಿದ್ದರಾಮಯ್ಯನವರಿಗೆ ಬೇಸರ ಆಗಿದೆ, ಹಾಗಾಗಿ ಅವರು ಗೈರು ಹಾಜರಿಯಾಗಿದ್ದಾರೆ ಅಂತ ಹೇಳಿ ಕೆಲವರು ವಿಶ್ಲೇಷಣೆಯನ್ನ ಮಾಡ್ತಾ ಇದ್ದಾರೆ. ರಾಜಕೀಯ ವಲಯದಲ್ಲೂ ಕೂಡ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ.